ಜಾಸ್ತಿ ಆ ಕಡೆ ಹೋಗ್ಬಿಡಿ, ಚರಂಡಿ ಇದೆ, ಹುಷಾರು. ಜಾಸ್ತಿ ಮೊನ್ನೆ ಮುಳುಗೋಗ್ಬಿಟ್ಟಿತ್ತು ಕಾರೇ. ಜಾಸ್ತಿ ಆ ಕಡೆ ಹೋಗ್ಬಿಡಿ, ಚರಂಡಿ ಇದೆ, ಬಿದೋಗ್ಬಿಟ್ರೆ ಕಷ್ಟ ಆಗುತ್ತೆ. ದುಡ್ಡುಗಳು ಹಂಗೆ ಬರ್ತಾ ಇತ್ತಂದ್ರೆ ಹೆಂಗಿರುತ್ತೆ ಅಲ್ಲ? ಹಿಂಗೆ ನಾವು ಅಷ್ಟೇ ಇಲ್ಲೆಲ್ಲ ನೋಡಿ, ಸ್ವಲ್ಪ ಎಂಜಾಯ್ ಮಾಡಿದೆ. सब्सक्राइब किया ना? ओके ओके. काम धाम अच्छा चल रहा है आप लोग का? आय आय आय. क्या आपका नाम क्या है? 2-3 ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲಿ ಇವಾಗವರೆಗೂ ಈ ತರ ಕಸ್ಟಮರ್ ಎಲ್ಲೂ ನೋಡಿಲ್ಲ. ಸೀರಿಯಸ್ಲಿ ನಾನು ಏನಕ್ಕಂದ್ರೆ ಅಲ್ವಾ, ಬಂಸರದಿಂದ ಬಂದಿದ್ದೀರಿ. ನಮ್ ಕಷ್ಟ ಅವ್ರಿಗೆ ಯಾರಿಗೆ ಏನ್ ಗೊತ್ತಾಗತ್ತೆ? ನಮ್ ಕಷ್ಟ ನಮಗೆ ಗೊತ್ತಾಗೋದು. ಬೇಕಾಗ್ಬಿಟ್ಟಿದೆ ಇದು. ನಿಧಾನ ನಿಧಾನ, ಸಮಾಧಾನ ಸಮಾಧಾನ. ಬಿದ್ದಿರೋ ಕಷ್ಟ ಎಷ್ಟಿದೆ ನಿನ್ನ ಹತ್ರ? 50 ರೂಪಾಯಿ. ಬೆಂಗಳೂರು ಅಂತ ನನ್ನ ಮಾರ್ನಿಂಗ್ ಅನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬನ್ನಿ, ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ಇವತ್ತು ಮತ್ತೆ ಮೀಟಿಂಗ್ ಮಾಡಿದಾರಂತೆ, ಮೀಟಿಂಗ್ ಇಟ್ಟಿದ್ದಾರೆ. ಸೊ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಅದಾದ್ಮೇಲೆ ರೂಟ್ಗೆ ಹೋಗೋಣ, ನೋಡೋಣ ಎಷ್ಟು ಆರ್ಡರ್ ಬಂದಿರುತ್ತೆ ಏನಿಲ್ಲ. ಇವತ್ತು ಅನ್ಬಾಕ್ಸಿಂಗ್ ಮಾಡ್ತೀನಿ, ಓಕೆನಾ? ಎಷ್ಟು ಫೋನ್ ಅನ್ಬಾಕ್ಸಿಂಗ್ ಮಾಡ್ತೀನಿ, ಯಾವ ಫೋನ್ ಅನ್ಬಾಕ್ಸಿಂಗ್ ಮಾಡ್ತೀನಿ ನೀವು ನೋಡಿ. ಡೈಲಿ ತರಾನೇ, ಓಕೆನಾ? ಬಟ್ ಡೈಲಿ ಒಂದೇ ವಿಡಿಯೋ ಆಗ್ತಾನೆ ಅನ್ಕೊಂಡ್ಬಿಡಿ. ಡೈಲಿ ಡಿಫ್ರೆಂಟ್ ವಿಡಿಯೋ ಇರುತ್ತೆ. ನೀವು ಆದಷ್ಟು ನನ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಗಳಿಗೆ, ಅವರು ನೋಡ್ಲಿ ಯಾವ ತರ ಫೋನ್ ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ. ಸೊ ಲೆಟ್ಸ್ ಗೋ. ನೋಡ್ಕೊಂಬೋದು, ಇದು ವೀಸಂದ್ರ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ಬರೀ ಕಂಪ್ನಿಗಳೇ ಇರೋದು, ಅದ್ಬಿಟ್ಟು ಏನೂ ಇಲ್ಲ. ಆಫೀಸ್ ಹತ್ರ ರೀಚ್ ಆದ ಎಲ್ಲ ಹುಡುಗರೆಲ್ಲ ಕುತ್ಕೊಂಡಿರ. ಹಾಯ್ ಫ್ರೆಂಡ್, ಆರಾಮ? ಆಯ್ತಾ ಟಿಫನು? ಯಾಕೆ ಬ್ರೋ ಲೇಟು? ಹ್ಞೂ ಬ್ರೋ, ಯಾರು ಬಂದೇ ಇಲ್ಲ ಇನ್ನ. ಸೊ ನಾವು ಟೈಮ್ ಪಾಸ್ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಈ ತರ ಕ್ರಿಕೆಟ್ ಆಡ್ಕೊಂಡು ಇರ್ತೀರಿ. ಮದನ್ ನೀನ್ ಪಕ್ಕ ಕ್ರಿಕೆಟರ್ಲೆ ನೋಡಿ ಮಾಡಕ್ ಬಂದಿದ್ದೀರಿ ಬಂಸಲ್ ಹತ್ರ. ಏನಕ್ಕಂದ್ರೆ ಹೊಟ್ಟೆ ಸಿದ್ದಲ್ಲ, ಆಗ್ಲೇ ಕ್ರಿಕೆಟ್ ಎಲ್ಲ ಬ್ರೋ, ಕ್ರಿಕೆಟ್ ಆಡಿ ಸುಸ್ತಾಯ್ತು ತಾನೆ. ಸೀರಿಯಸ್ಲಿ ಎಂಜಾಯ್ ಮಾಡ್ಕೊಂಡು ಕ್ರಿಕೆಟ್ ಆಡ್ಕೊಂಡಿದ್ರಿ ನೋಡಿ, ಎನರ್ಜಿ ಡೌನ್ ಆಗ್ಬಿಟ್ಟಿದೆ. ಮದನ್ ಬಾರೋ, ಏನೋ ಫ್ರೀಯಾಗಿ ಅಂದ್ಬಿಟ್ಟು ಏನೇನು ಹಾಕ್ಸ್ಕೊಂತಾನೆ. ಫ್ರೀ ಅಂದ್ಬಿಟ್ಟು ಏನೇನು ಹಾಕ್ಸ್ಕೊಂತಿಯಲ್ಲ, ಯಾಕೋ? ಹಾ, ಚಟ್ನಿ ಫ್ರೀ ಅಲ್ಲ? ಇಲ್ಲ, ಚಟ್ನಿ ತಿಂದಿಲ್ಲ 40 ರೂಪಾಯಿನೇ ಏನೋ ನಿಂದೆ ಅಂದ್ರೆ ಯಾವ ತರ? ಎಷ್ಟಿದೆ ನಿನ್ನ ಹತ್ರ? 50 ರೂಪಾಯಿ. ಊಟ ಮಾಡಿದ್ರೆ ಹೆಂಗಿದೆ ಬ್ರೋ? ಮೊನ್ನೆಕಿಂತ ಚೆನ್ನಾಗಿದೆ ಅದನ್ನ ಊಟ? ಚೆನ್ನಾಗಿತ್ತು. ಇವತ್ತು ಸೀರಿಯಸ್ ಸಕ್ಕದಾಗಿತ್ತು. ಪಲಾವು ಪ್ಲಸ್ ಸಾಂಬಾರ್ ಅದು ಇರುತ್ತೆ, ಕಾಂಬಿನೇಷನ್ ಸೂಪರ್ ಆಗಿತ್ತು. ಆಮ್ಲೆಟ್ ಎಲ್ಲ ಆಮ್ಲೆಟ್ ಚೆನ್ನಾಗಿತ್ತು, ಕಾಂಬಿನೇಷನ್ ಸೂಪರ್ ಆಗಿತ್ತು. ಮೊನ್ನೆ ಬಿರಿಯಾನಿ ತಿಂದ್ರೆ ಚೆನ್ನಾಗಿಲ್ಲ ತಾನೆ ಬ್ರೋ? ಅಷ್ಟೇ ಬಟ್ ಅವ್ರು ಕೊಡ್ಸಿದ್ರ ಅಂದ್ಬಿಟ್ಟು ತಿಂದ್ರೆ ನಾವು. ಅದೊಂದು ಟ್ರೀಟ್ ಅವ್ರದೊಂದು ಹಾಕಿರೋ ಕಾಸನ್ನ ಇನ್ನು ವೇಸ್ಟ್ ಮಾಡೋದ್ ಬೇಡ ಅಂದ್ಬಿಟ್ಟು ತಿಂದ್ರಿ. ಬಟ್ ಇವತ್ತೇನಂದ್ರೆ ಹಂಗೆ ಆಯ್ತು, ಸಕ್ಕದಾಗಿತ್ತು ಸೀರಿಯಸ್ಲಿ. ಬನ್ನಿ ಆಫೀಸ್ ಕಡೆಗೆ ಹೋಗ್ತಾ ಇರೋಣ. ಹೋಗೋಣ ಬ್ರೋ, ಬೇಕಾದ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಲ್ವಾ? ಇವನೇ ಮದನ್ ಕುಮಾರ್, SD ಮದನ್ ಕುಮಾರ್. ಹೆಲ್ಮೆಟ್ ಬೇರೆ ಕೈಯಲ್ಲಿ. ಮದನ್ ಚಪ್ಪಲಿ ಸೂಪರ್ ಇಷ್ಟ ಆಯ್ತು ಮದನ್. ಬ್ಯಾಗಿಗೂ ಚಪ್ಪಲಿಗೆ ನಿಂಗೆ ಹೆವಿ ಸೂಟ್ ಆಗಿದೆ ಸೀರಿಯಸ್ಲಿ. ಬ್ಯಾಗ್ ನೋಡ್ರಪ್ಪ, ಚೆನ್ನಾಗ್ತಿಲ್ಲ ಸೂಪರ್ ಆಗಿದೆಯಾ ಮದನ್? ನೀನು ಅಲ್ಲಿ ಎಂಟ್ರಿ ಮಾಡಿಸ್ಕೊಳಪ್ಪ. ಆರ್ಡರ್ ಕೊಡಕ್ ಬಂದಿದ್ದೀರಿ ಇವತ್ತು. 3 ಗಂಟೆ ರೂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಏನಕ್ಕಾದ್ರೆ ಮಳೆ ಬಂದಿತ್ತು, ಪ್ಲಸ್ ಮೀಟಿಂಗ್ ಇತ್ತು ಇವತ್ತು. ಸೊ ಸೆಂಟ್ರಲ್ ಟೀಮ್ ಇಂದ ಬಂದಿದ್ರು ಸರ್ಗಳು, ಅವ್ರ ಹತ್ರ ಮೀಟಿಂಗ್ ಕುತ್ಕೊಂಡು ಇವಾಗ ನಾವು ರೂಟ್ ಸ್ಟಾರ್ಟ್ ಮಾಡ್ತಾ ಇದೀವಿ, ನಾನು ಮತ್ತೆ ಬ್ರೋ 370 ಅಂದ್ರೆ ಮುಂದೆ ಇರ್ಬೇಕು ಅನ್ಸುತ್ತೆ ಬ್ರೋ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅನ್ಸುತ್ತೆ. ಸೊ ಫಸ್ಟ್ ಡೆಲಿವರಿ ಮಾಡಕ್ ಹೋಗ್ತಾ ಇದೀನಿ. ಇದು ಬಂದ್ಬಿಟ್ಟು ಪ್ಯಾಂಪರ್ ಆರ್ಡರ್ ಮಾಡಿದಾರೆ ಅವರು, ಅದನ್ನ ಡೆಲಿವರಿ ಮಾಡಕ್ ಹೋಗ್ತಾ ಇದೀರಿ. ಸೊ ಲೆಟ್ಸ್ ಗೋ. ಅದಾದ್ಮೇಲೆ ನಾವು ಜಸ್ಟ್ ಫೋನ್ ಎಕ್ಸ್ಚೇಂಜ್ ಮಾಡಕ್ ಕಡೆ ಹೋಗ್ತೀರಿ, ಬನ್ನಿ. ಸೊ ಒಂದ್ ಕಸ್ಟಮರ್ ಹತ್ರ ಬಂದಿದ್ರಿ, ಇವ್ರು ನೋಡಿದ್ರೆ ಕ್ಯಾನ್ಸಲ್ ಮಾಡಿ ಅಂತಂದ್ರು. ಅದು ಮಿಸ್ಟೇಕ್ ಆಗಿ ಎಕ್ಸ್ಚೇಂಜ್ ಹಾಕ್ಬಿಟ್ಟಿದ್ರು. ನಾವು ನಾರ್ಮಲ್ ಡೆಲಿವರಿ ಆರ್ಡರ್ ಮಾಡಿದ್ವಿ ಸರ್, ನಾವು ಇದ್ ಮಾಡಿಲ್ಲ, ಫುಲ್ ಅಮೌಂಟ್ ಪೇ ಮಾಡಿದ್ರಿ, ನೀವು ನೋಡಿದ್ರೆ ಪೇಮೆಂಟ್ ಕೇಳ್ತಾ ಇದೀರ ಅಂದ್ರು. ಸೊ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ ಬಂದ್ರಿ. ಬಟ್ ಇಲ್ಲಿಂದ ಕೆರೆ ರೋಡ್ ಟಚ್ ಆಗುತ್ತಾ ಇಲ್ಲ ಅಂತ ಡೌಟ್ ಆಗ್ಬೋದು ಅನ್ಸುತ್ತೆ. ಈ ಹುಡುಗನ್ ಕೇಳೋಣ ಬ್ರೋ. ಹಲೋ ಬ್ರೋ, ಹಲೋ. ಈ ರೋಡ್ ಹಿಂಗ್ ಹೋದ್ರೆ ಅಲ್ಲಿ ಕೆರೆ ಟಚ್ ಆಗುತ್ತಾ? ಆಗುತ್ತೆ ತಾನೆ? ಥ್ಯಾಂಕ್ ಯು. ಹೇಳಿಲ್ವಾ? ಥ್ಯಾಂಕ್ ಯು ಬ್ರೋ. ಏನ್ ಪುಟ ಹೆಸರು ಅಂತ ಕೇಳ್ಬೋದಿತ್ತು, ಬಟ್ ಕೇಳಿಲ್ಲ. ಅವ್ನ್ ಪಾಪ ಲಾಲಿಪಾಪ್ ತಿನ್ಕೊಂಡು ಸೈಕಲ್ ಓಡಿಸ್ಕೊಂಡಿದ್ದ. ಸೊ ಲೆಟ್ಸ್ ಗೋ. ಹೊಸೋಡು ಸ್ವೀಟ್ ಕಾರ್ನ್ ತಿಂದೆ, ಮಸ್ತಾಗಿದೆ ಬ್ರೋ. ನೀವು ಬಟ್ರ್ ಬ್ರೋ ಹಾಕ್ಸ್ಕೊಂಡಿದ್ದು, ನಾನು ಮಸಾಲ. ಇಲ್ಲಿ ಕೂತ್ಕೊಂಡು ಮಸ್ತಾಗಿ ತಿನ್ಬೇಕು ಇವಾಗ. ज़्यादा स्पेसी हो गया यार, क्यों इतना स्पेसी किया यार आपने ब्रो? ಬ್ರೋ ಏನ್ ಬ್ರೋ, ರೋಡ್ ಫುಲ್ ಸಕ್ಕತ್ತೈತೆ. ಚೆನ್ನಾಗಿದ್ಯಾ ಬ್ರೋ ರೋಡು? ಮಳೆ ಬಂತಲ್ಲ ಅದಕ್ಕೆ ಮಸ್ತಾಗಿ ಆಗ್ಬಿಟ್ಟಿದೆ ನೋಡಿ. ಫುಲ್ ಎಣ್ಣೆ
ಎನ್ ಎಸ್ ರೋಡ್ ಆಗ್ಬಿಟ್ಟಿದೆ. ಮಳೆ ಬಂದ್ರೇನೆ ಎನ್ ಎಸ್ ರೋಡ್ ಬ್ರೋ, ಇಲ್ಲಾಂದ್ರೆ ಇದೆಲ್ಲ ಚೆನ್ನಾಗಿರುತ್ತೆ ರೋಡು. ನೋಡು ಬ್ರೋ ಫ್ಲೈಓವರ್ ಬಂತಿದ್ದು. ಫ್ಲೇವರ್ ಸೂಪರ್ ಬ್ರೋ. ಯಾವ್ದು ಬ್ರೋ ಗಾಡಿ ನೋಡ್ಕಟ್ಟು ಬ್ರೋ. ಫುಲ್ ಮಳೆ ಬರ್ತಿದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದ್ರಲ್ಲಿ ಹೆಂಗ್ ಕೆಲ್ಸ ಮಾಡ್ಬೇಕು ನಾವು ಅಲ್ವಾ? ಮಳೆ ಸ್ಟಾಪ್ ಆಗುತ್ತೆ, ಅದಾದ್ಮೇಲೆ ಹೋಗೋಣ ಅನ್ಕೊಳಕ್ ಆಗಲ್ಲ ಗುರು. ತುಂಬಾ ಕಷ್ಟ ಆಗ್ತಿದೆ, ಮಳೆ ಬರ್ತಾನೆ ಇದೆ. ಸೀರಿಯಸ್ಲಿ ಸ್ಟಾಪೇ ಆಗಿಲ್ಲ. ಆದ್ರೂ ಬ್ರೋ ಗಾಡಿ ಎತ್ತುತ್ತಾ ಇದಾರೆ, ಅವ್ರು ಕವರ್ ಹಾಕೊಂಡು. ಏನ್ ಬ್ರೋ ನಿನ್ ಸೇಫ್ಟಿ ನೀನು? ಓಕೆ ಸೂಪರ್ ಬ್ರೋ. ಎರಡು ಪಪ್ಪಾಯ ಹಣ್ಣಾಗಿತ್ತಲ್ಲಿ, ಝೂಮ್ ಮಾಡೋದು ಕಾಣಲ್ಲ. ಮಳೆ ಬರ್ತಿದೆ ಬ್ರೋ, ಬನ್ನಿ ಹೋಗೋಣ. ನೆನ್ಬಿಟ್ರೆ ಕಷ್ಟ ಗುರು. ಮತ್ತೆ ಜೋರ್ ಆಯ್ತಲ್ಲ ಗುರು, ಮತ್ತೆ ಜೋರ್ ಆಯ್ತು ಗುರು. ಮಳೆ ಬರ್ತಿದೆ ಸೀರಿಯಸ್ಲಿ. ಅಪ್ಪ ಸ್ವಾಮಿ, ನೆನ್ತ್ಕೊಂಡು ಹೋಗ್ತಾ ಇದೀರಿ ಬ್ರೋ ಅಂತೂ ಮಸ್ತಾಗಿ ಕವರ್ ಹಾಕ್ಬಿಟ್ಟಿದ್ದಾರೆ. ನಾನೇ ಇಲ್ಲಿ ನೆನೀತಾ ಇರೋದು, ನೋಡ್ಕೊಬೋದು ನೀವೇ. ಕ್ಯಾಮ್ರಾಗೆಲ್ಲ ನೀರ್ ಬಿದ್ರೆ ಹೆಂಗೆ ಲೈಟ್ ಎಲ್ಲ ಕ್ಲೀನ್ ಆಗಿ ಕಾಣಲ್ಲ. ಅಬ್ಬಾ ಸ್ವಾಮಿ ಸ್ವಾಮಿ ಸ್ವಾಮಿ. ಸೆಂಟ್ರಲ್ ಜೈಲ್ ರೋಡ್ ಇದು ಬಂದ್ಬಿಟ್ಟು. ಬ್ರೋ ಕೆರೆ ಆಗ್ಬಿಟ್ಟಿದೆ ಬ್ರೋ ಇಲ್ಲಿ, ಹುಷಾರು ಬ್ರೋ. ಫೋನ್ ಹೋದ್ರೆ ಕಷ್ಟಪ್ಪ ಸ್ವಾಮಿ. ಅಯ್ಯೋ ಏನ್ ಕಾಣಿಸ್ತಾನಿಲ್ಲ ಗುರು, ಸೀರಿಯಸ್ಲಿ ನೀರ್ ಬಿದ್ಬಿಟ್ಟು. ನಿಂದು ಅಲ್ಟ್ರಾ ಬಿಡು ಬ್ರೋ, ನಿಂದು ಅಲ್ಟ್ರಾಮೆಟ್, ನಿಂದು ಏನು ಆಗಲ್ಲ, ವಾಟರ್ ಪ್ರೂಫ್ ಇರುತ್ತೆ. ನಮ್ದು ಬಡವ್ರದಲ್ವಾ, ಕೆಟ್ಟೋಗ್ಬಿಡುತ್ತೆ ಬ್ರೋ. ಅಪ್ಪ ಚಳಿ ಬೇರೆ ಆಗ್ತಿದೆ, ನೆಂದೋಗ್ಬಿಟ್ರೆ ಜ್ವರ ಬಂದ್ಬಿಟ್ರೆ ಕಷ್ಟ ಬ್ರೋ. ಆಮೇಲೆ ರಜಾ ಬೇರೆ ಕೊಡಲ್ಲ ನಮ್ ಕಂಪ್ನಿಯಲ್ಲಿ. ಬೇಕಾಗ್ಬಿಟ್ಟಿದೆ ಎಲ್ಲ ಬ್ರೋ ಇದು. ನಿಧಾನ ನಿಧಾನ, ಸಮಾಧಾನ ಸಮಾಧಾನ. ಬಿದ್ಗಿದ ಹೊಟ್ರೆ ಕಷ್ಟ ಸ್ವಾಮಿ ಅಲ್ವಾ ಬ್ರೋ? ಮತ್ತೆ ಲೇಡೀಸ್ ಬೇರೆ ಓಡಿಸ್ತಾರೆ, ಭಯ ಬೇರೆ ಆಗುತ್ತೆ ನನಗೆ. ಎಲ್ ಮುಂದೆ ಬಂದ್ ಇಲ್ಲಿ ಗುದ್ಬಿಟ್ರೆ ಕಷ್ಟ ಅನ್ಸುತ್ತೆ, ಭಯ, ಅದ್ ಬೇರೆ ಭಯ ಆಗುತ್ತೆ ನನ್ಕ. ಇದೇನ್ ಬ್ರೋ ಫುಲ್ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಟ್ಟಿದೆ. ಹ್ಞೂ ಬ್ರೋ, ವೀಲ್ಸ್ ಅಂದ್ರೆ ಮುಳ್ಗೋಗಿರುತ್ತೆ ಬ್ರೋ. ಪಾಪ ಮನೆ ನೋಡ್ದ 2 ಕಾರ್ ಬಿದ್ದೋಗ್ಬಿಟ್ಟಿತ್ತು ಬ್ರೋ. ನಮಗೆ ಆತರ ಏನ್ ಆಗಂಗಿಲ್ಲ ಬ್ರೋ. ಬೇಡ ಗುರು, ಅಂತ ಕಷ್ಟ ನಮ್ಗೂ ಆಗೋದ್ ಬೇಡ, ಬೇರೆಯವ್ರಿಗೂ ಆಗೋದ್ ಬೇಡ ಅಲ್ವಾ? ಅದು ಈ ಗೌರ್ಮೆಂಟ್ ಅವ್ರು ರೆಡಿ ಮಾಡಿದ್ರು ಚೆನ್ನಾಗಿರೋದು ಬ್ರೋ. ಅದು ವೀರ್ಸಂದ್ರ ಮಾಡಿನದು ಬ್ರೋ. ಏನ ಹಿಂಗ ಅದೇ ಇದಾಗ್ಬಿಟ್ಟಿದೆಲ್ಲ, ಕೆಳಗೆ ಡೌನ್ ಇದೆ ಅಲ್ಲ, ಅದಕ್ಕೆ ಕೆರೆ ಐತಾ ಬ್ರೋ. ಅದೇನೋ ಇರೋಣ, ಹೋಗ್ತೇವೆ ನಾವು. ನಿನ್ಗೆ ಅರ್ಜೆಂಟ್ ಅಲ್ಲ, ನಮ್ಗೆ ತುಂಬಾ. ಈ ಮಳೆಯಲ್ಲಿ ಏನಕ್ಕೆ ಇಷ್ಟ ಸ್ಪೀಡ್ ಗಾಡಿಗಳು ಓಡಿಸ್ತಾರಂತ ಗೊತ್ತಿಲ್ಲ ಗುರು ಅಲ್ವಾ? ಏನೋ ಬ್ರೇಕ್ ಬೇರೆ ಕರೆಕ್ಟ್ ಹಿಡಿಯಲ್ಲ ಮಳೆ ಬಂದ್ರೆ. ಟೈಮ್ ಅಲ್ಲಿ ಬರೋ ಗಾಡಿ ವೀಲ್ಗಳು ಕರೆಕ್ಟ್ ಬ್ರೇಕ್ ಹಿಡಿದ ನಿಲ್ಲಲ್ಲ, ಜಾರ್ಕೊಂಡು ಹೋಗೋದು. ಸುಮ್ನೆ ಏನಾದ್ರು ಹೆಚ್ಚು ಕಡಿಮೆ ಆಗೋದು, ಸುಮ್ನೆ ಏನಕ್ಕೆ ಅಲ್ವಾ? ಪಾಪ ಬ್ರೋ, ನಾವತ್ ಪರವಾಗಿಲ್ಲ, ಬ್ಲಿಂಕಿತ್ ಅವರು ಮಳೆಲೇ ಸಾಯ್ಬೇಕು ಬ್ರೋ. ಬ್ರೋ ನಮಗೇನ ಕಷ್ಟ ಪಾಪ ಅವರಿಗೆ. ನಮ್ದಾದ್ರೆ ಮಳೆ ಬಂದ್ರೆ ಸೈಡಿಗೆ ಹಾಕೊಂಡು ಕುತ್ಕೊಬಹುದು, ಅವ್ರನ್ನ ಕುತ್ಕೊಳಕ್ ಆಗಲ್ಲ ನೋಡು. ಮತ್ತೆ ಬ್ರೋ ಆರ್ಚ್ ಹತ್ರನೇ ನೋಡು. ಅಯ್ಯೋ ಬ್ರೋ, ಇದ್ರಲ್ಲಿ ಅಲ್ಲ ಗೊತ್ತಾಗಲ್ಲ, ಏನ್ ಗಾಡಿ ಹಿಂದೆ ಅಯ್ಯೋ ಬ್ರೋ. ನಾನ್ ಫೋನ್ ಗಟ್ಟಿಯಾಗಿ ಹಿಡಿಬೇಕಿಲ್ಲ, ಹೋಗ್ಬಿಡುತ್ತೆ ಫೋನು. ಎಲ್ಲಿ ಹುಡ್ಕದ್ ಬ್ರೋ ಅಲ್ಲಿ ನೀರ್ ಹೋದ್ರೆ? ಸಾರಿ, ಫೋನ್ ಅದ್ರೊಳಗೆ ಹೋದ್ರೆ ಹೆಂಗ್ ಹುಡ್ಕನ ಫೋನ್ ನ? ಸಿಗಲ್ಲ ಬ್ರೋ, ಕಷ್ಟ ಬ್ರೋ, ಕಷ್ಟ ಕಷ್ಟ ಕಷ್ಟ. ಇವ್ರ ಗಾಡಿ ಅವರು ಬೇರೆ, ಇವ್ರ ಕಾರ್ ಅವ್ರಿಗೆ ಬೇರೆ ಯಾವ್ದೋ ಫ್ಲೈಟ್ ಓಡಿಸೋತಾರ ಬ್ರೋ. ಕೈಡಿಗೆ ಹಾಕಲ್ಲ ಗಾಡಿನ, ಬೇಕಾದ್ರೆ ಸೆಂಟ್ರಲ್ಲೇ ಹೋಗ್ತಾರೆ ಬ್ರೋ. ಇಲ್ಲೇ ರೈಟ್ ಹೇಳ್ಕೊಂಬ್ರು ಬ್ರೋ, ಫ್ಲಾಟ್ ಕಟ್ಟೋದು. ಎರಡ್ 3 ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲಿ, ಇವಾಗವರೆಗೂ ಈ ತರ ಕಸ್ಟಮರ್ ಎಲ್ಲೂ ನೋಡಿಲ್ಲ ಸೀರಿಯಸ್ಲಿ. ನಾನು ಏನಕ್ಕಂದ್ರೆ ಬಂಸರದಿಂದ ಬಂದಿದ್ದೀರಿ ನಾವು. ಬನ್ನಿ ಇದಿರಿ 5 ಗಂಟೆಗೆ ಅಂದ್ರು, 6 ಗಂಟೆಗೆ ಅವಾಗಿಂದ ಫೋನ್ ಮಾಡಿದ್ರೆ ಎತ್ತಿತಾ ಇಲ್ಲ. ನಾವು ಬೇರೆ 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 ಆರ್ಡರ್ ಕೊಡ್ತಾ ಇದ್ರಲ್ಲ, ಫೋನ್ ಮಾಡಿದ್ರೆ ಎತ್ತಿತಾ ಇದ್ದಿಲ್ಲ. ಇನ್ನೇನ್ ಮಳೆ ಬರ್ತಾ ಇದ್ ಬಿಡು ಅಂತ ವೇಟ್ ಮಾಡ್ಕೊಂಡಿದ್ರಿ. 6 ಗಂಟೆಗೆ ಬಂದಿದ್ದೀರಿ ಲೊಕೇಶನ್ ಹತ್ರ. ಇವಾಗ ನೋಡಿದ್ರೆ ಮನೆ ಹತ್ರ ಕರ್ಸ್ಕೊಂಡಿದ್ದಾರೆ, ಲೊಕೇಶನ್ ಎಲ್ಲ ಕಳ್ಸಿ. ಅಂದ್ರೆ ಅಡ್ರೆಸ್ ಕ್ಲೀನ್ ಆಗಿ ಗೊತ್ತಾಗ್ತಾ ಇದ್ದಿಲ್ಲ, ಲೊಕೇಶನ್ ಎಲ್ಲ ಇಸ್ಕೊಂಡು ಇಲ್ಲಿ ಬಂದ್ಮೇಲೆ ನನ್ನ ಹತ್ರ ಎಕ್ಸ್ಚೇಂಜ್ ಮಾಡಕ್ ಫೋನ್ ಇಲ್ಲ, ನಾಳೆ ಬನ್ನಿ ಅಂತಾರೆ. ಎಷ್ಟು ಬೇಜಾರಾಗುತ್ತೆ ಹೇಳಿ ಸೀರಿಯಸ್ಲಿ ಅಲ್ವಾ? ಏನಂತೆ ಬ್ರೋ, ಎಷ್ಟು ಬೇಜಾರಾಗಲ್ಲ ಬ್ರೋ? ಸೀರಿಯಸ್ ಬ್ರೋ, ಎಷ್ಟು ಬೇಜಾರಾಗುತ್ತೆ. ನನ್ಗಂತ ಶಿಫ್ಟ್ ಬಂದಿತ್ತು ಬ್ರೋ, ಸೀರಿಯಸ್ಲಿ ಬ್ರೋ. ಹೆಂಗಂದ್ರೆ ಅಲ್ಲಿಂದ ಅಪ್ ಅಂಡ್ ಡೌನ್ 60 ರೂಪಾಯಿ ಪೆಟ್ರೋಲ್ ಹೋಗುತ್ತಾ ಬ್ರೋ, ಯಾರು ಕೊಡ್ತಾರೆ ಹೇಳು? ಹೌದು, ಈ ಕಷ್ಟನ ಯಾರು ಅರ್ಥ ಮಾಡ್ಕೊಂತಾರೆ ಹೇಳಿ? ಮತ್ತೆ ಏನ್ ಇರಲ್ಲ ಅದು. ಇದ ನಾಳೆ ಬೇರೆ ತಗೊಂಬಂದ್ ಕೊಡ್ಬೇಕು. ಡೆಲಿವರಿನೇ ಮಾಡಿಲ್ಲ ಅಂತಾರೆ ಗುರು ನಮ್ಗೆ. ಅನ್ನಕ್ಕೆ ನೀನ್ ಕೆಲ್ಸನೇ ಮಾಡಿಲ್ಲ ಅಂತಾರೆ. ಕಂಪ್ಲೀಟ್ ಆದ್ರಲ್ಲಿ ಕಂಪ್ಲೀಟೆಡ್ ಅಂತ ಬಂದ್ರೇನೆ ನಾವು ಕೆಲ್ಸ ಮಾಡಿದಿರಿ ಅಂತ. ಕಂಪ್ಲೀಟ್ ಆಗಿ ಬಂದಿಲ್ಲ, ಫೇಲ್ಡ್ ಆಗ್ತಿದೆ. ಕೆಲ್ಸ ಎಲ್ಲಿ ಮಾಡ್ದಂಗ ಆಗುತ್ತೆ ಅಲ್ವಾ? ಏನ್ ಬ್ರೋ, ನಮ್ ಕಷ್ಟ ಅವ್ರಿಗೆ ಯಾರಿಗೇನ್ ಗೊತ್ತಾಗತ್ತ? ನಮ್ ಕಷ್ಟ ನಮಗೆ ಗೊತ್ತಾಗೋದು. ಈ ಮಳೆದಲ್ಲಿ ಅಷ್ಟ್ ದೂರ ಅಂದ್ರೆ ಇಷ್ಟ್ ದೂರ ಬಂದಿರಿ, ಒಂದ್ ಎಕ್ಸ್ಪೆನ್ಸ್ ಮಾಡ್ತಾ ಇಲ್ಲ. ಅವ್ನು ಒಂಥರ ಇಲ್ಲ, ನಮ್ ಮೊಬೈಲ್ ಅಲ್ಲಿ ಬಿಟ್ಟಿದೀನಿ. ಎಷ್ಟು ಈಜಿಗಳಿದ್ವು. ನಂದು ಎಕ್ಸ್ಚೇಂಜ್ ಮಾಡೋ ಫೋನ್ ನನ್ನ ಹತ್ರ ಇಲ್ಲ, ನಾಳೆ ಬನ್ನಿ ಅಂತಾರೆ. ಎವ್ವಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ಗುರು ಸೀರಿಯಸ್ಲಿ. ನೋಡಿ ಪಾಪ ಇವ್ರದ್ದು ಒಂದ್ ಕಷ್ಟ ಇದೆ. ಇವ್ರು ಒಂದ್ ಕಷ್ಟ ಬಿತ್ಕೊಂಡು ಟಾಟಾ ಎಸಿ ಅಲ್ಲಿ ಕುತ್ಕೊಂಡು ಚಿಲ್ಲಾಗಿ ಹೋಗ್ತಾ ಇದಾರೆ. ಹಾಯ್ ಬೈ, ಹಾಯ್ ಹಾಯ್ ಕರ್ರೆ. ಪಾಪ ಇವ್ರದ್ದು ಕಷ್ಟನೇ, ನಮ್ದು ಕಷ್ಟನೇ, ಎಲ್ಲಾರ್ದು ಜಿಂದಗಿಯಲ್ಲಿ ಕಷ್ಟನೇ ಗುರು ಅಲ್ವಾ? ನಮ್ಕಿಂತ ಮೇಲೆ ಕುತ್ಕೊಂಡಿರ್ತಾರೆ ಗೊತ್ತಾ ಗುರು, ಅವ್ರಿಗೆ ಮಾತ್ರ ಆರಾಮ.
काम धाम अच्छा चल रहा है आप लोग का? आय आय आय। क्या आपका नाम क्या है? अमित। आपका? कुशल। रोशन। उनका? समीर। ठीक है भाई। ಓಕೆ ಓಕೆ ಮಿಲ್ತೆ ಹಾ ಸಬ್ಸ್ಕ್ರೈಬ್ ಕಿಯಾ ನಾ ಓಕೆ ಓಕೆ ನಾನೇ ಇವಾಗ ವೀರಚಂದ್ರ ಮೇಲೆ ಹೋದ್ರೆ ಕಡಿಮೆ ಟ್ರಾಫಿಕ್ ಇರುತ್ತೆ ಅನ್ಕೊಂಡು ಹೋಗ್ತಾ ಇದೀರಿ ನೋಡಿದ್ರೆ ವೀರಚಂದ್ರ ಇಂಡಸ್ಟ್ರಿಯಲ್ ಏರಿಯಾನೇ ಜಾಮ್ ಆಗ್ಬಿಟ್ಟಿದೆ ಗುರು ಸೀರಿಯಸ್ಲಿ ಸಿಕ್ಕಾಪಟ್ಟೆ ಜಾಮು ಪಾಚ ಇನ್ನ ಮೇನ್ ರೋಡ್ ಇಂದ ಬರೋರು M5 ಮಾಲ್ ಇಂದ ಆ ಕಡೆಯಿಂದ ಬರೋರ್ಗೆ ಇನ್ನ ಎಷ್ಟು ಟ್ರಾಫಿಕ್ ಆಗಿರಲ್ಲ ಬ್ರೋ ನೋಡಿ ಫುಲ್ ಟ್ರಾಫಿಕ್ ಅಲ್ಲಿ ಹಾಗೆ ತಗೊಳಕೊಂಡ್ಬಿಡಿದ್ರೆ ಸ್ವಲ್ಪ ಹಿಂದೆ ಹೋಗ್ಬಿಡು ಬ್ರೋ, ಗಾಡಿ ಪಾಸ್ ಆಗುತ್ತೆ ಟೂ ವೀಲರ್. ನೀವು ಸ್ವಲ್ಪ ಹಿಂದೆ ಹೋಗ್ಬಿಡಿ. ಜಾಮು ವೀರಚಂದ್ರ ಸಿಗ್ನಲ್ ಹತ್ರ ನಾವ್ ಹೆಂಗ ವೀರಚಂದ್ರ ಇಂಡಸ್ಟ್ರಿಯಲ್ ಏರಿಯಿಂದ ಬರ್ರಿ ಬ್ರೋ ಇಲ್ಲೇ ನೋಡಿ ಪಾಪ ಇದೇ ರೋಡ್ ಅಲ್ಲಿ ಮೊನ್ನೆ ಏನ್ ಬ್ರೋ ಇದೇ ರೋಡ್ ಅಲ್ಲಿ ಪಾಪ ಎಲ್ಲಿ ಕಾಣೋದಿಲ್ಲ ಬ್ರೋ ಇವೆಲ್ಲ ನೀರ್ ತುಂಬ್ಕೊಂಡ್ಬಿಟ್ರೆ ಎಲ್ಲ ರೋಡ್ ಅನ್ಕೊಂಡ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಬ್ರೋ ಇದೇ ರೋಡ್ ಅಲ್ಲಿ ಎಷ್ಟೆಲ್ಲ ಇದೆ ಅಪ್ಪ ಹಾಕ್ಬಿಟ್ಟಿದ್ದಾರೆ ಪಾಪ ಸದ್ಯಕ್ಕೆ ಯಾರಿಗೂ ಏನು ಏಟ್ ಆಗಿಲ್ಲ ಅನ್ಸುತ್ತೆ ಬ್ರೋ ಅವತ್ತು ಬಟ್ ಅಂದ್ರೆ ಇಲ್ಲಿ ನೋಡಿ ಕೆರೆ ಇನ್ನೂ ಒಂದ್ ಹಾಫ್ ಅನ್ ಅವರ್ ಮಳೆ ಬಂದಿದ್ರೆ ಪಕ್ಕ ಕೆರೆಗೆ ನೋಡಿ ಪಾಪ ಎಂಜಾಯ್ ಮಾಡಿದೆ ಫುಲ್ ಮಕ್ಕಳಿಗೆ ಫುಲ್ ಕೆರೆ ಆಗ್ಬಿಟ್ಟಿದೆ ಇವ್ರು ನೋಡ್ರ ಇವ್ರು ಆಪೋಸಿಟ್ ಅಲ್ಲಿ ಬರ್ತಾರೆ ಇವ್ರು. ಅಷ್ಟೇ ಈ ಮಳೆ ಬರ್ದೆ ಬೇಗ ಬೇಗ ಹೋಗ್ರಣ ಹೆಂಗ ಬ್ರೋ ಫೋನ್ ಬಿದ್ದೋಗ್ಬಿಟ್ರೆ ನೀನ್ ಶೂ ಬಿಡು 4,000 5,000 ಶೂ ಇಸ್ಮೆ ತೆರ ಗರು ಚಲ್ ಜಾಯಿಂಗ ಅಪ್ಪ ಸ್ವಾಮಿ ಗಾಡಿ ಆ ಕಡೆ ಜಾಸ್ತಿ ಹೋಗ್ಬೇಡಿ ಒಂದ್ ನಿಮಿಷ ಅಣ್ಣ ಆ ಕಡೆ ಜಾಸ್ತಿ ಹೋಗ್ಬೇಡಿ ಕೆರೆ ಇದೆ ಓಯ್ ಆ ಕಡೆ ಹೋಗ್ಬೇಡಿ ಕೆರೆ ಇದೆ ಕೆರೆ ಅಂತ ಇದೀನಿ ಸಾರಿ ಅಯ್ಯ ಹೋಗ್ಬೇಡ ಬ್ರೋ ನೀನು ಆಮೇಲೆ ಎಲ್ಲೋ ಬಾರ್ಡ್ರ್ ಹಿಂಗ್ ಬನ್ನಿ ಆಗ್ಲಿ ಚರಂಡಿ ಇದೆ ಹೋಗ್ಬಿಟ್ರೆ ಗಾಡಿ ಕಷ್ಟ ಆಮೇಲೆ ಎಲ್ಲರಿಗೂ ಹೇಳೋಣ ಎಷ್ಟು ನಮ್ಗೆ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಹೇಳೋಣ ಹೇಗೇನೆ ಬೈ ನೋಡಿ ಗುರು ಇಲ್ಲಿ ಗಾಡಿನೇ ಹೋಗಲ್ಲ ಗುರು ಹಾ ಇನ್ಫೋಸಿಸ್ ಅವರು ಪಾಪ ಯಾಕಣ ಇವ್ರಿಗೆ ಹೇಳ್ತೀನಿ ಅಣ್ಣ ಜಾಸ್ತಿ ಆ ಕಡೆ ಹೋಗ್ಬೇಡಿ ಚರಂಡಿ ಇದೆ ಹುಷಾರು ಜಾಸ್ತಿ ಆ ಕಡೆ ಹೋಗ್ಬಿಡಿ ಚರಂಡಿ ಇದೆ ಬಿದೋಗ್ಬಿಟ್ರೆ ಕಷ್ಟ ಆಮೇಲೆ ಮೊನ್ನೆ ಮುಳ್ಗೋಗ್ಬಿಟ್ಟಿತ್ತು ಕಾರೇ ಅಣ್ಣ ಓಯ್ ಹೆಂಗೆಂಗೋ ಬಂದಿದ್ದೀರಿ ನೋಡಿ ಇಲ್ಲಿ ಫುಲ್ಲು ನೀರು ಪಾಪ ಅವರು ಗಲೀಜ್ನ ತೆಗಿತಾ ಇದಾರೆ ಬಟ್ ಎಷ್ಟಂತ ಸಿಕ್ಕಾಕೊಂಡಿದೆ ಗುರು ಈ ಏರಿಯಾದಲ್ಲಿ ವೀರಚಂದ್ರದಲ್ಲಿ ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಮಳೆ ಇದು ಮಳೆಗೆ ಟೈಮ್ ಇಲ್ಲ ಏನಿಲ್ಲ ಏನಿಲ್ಲ ಬ್ರೋ ಸುಮ್ನೆ ಬರ್ತಾ ಇರುತ್ತೆ ದುಡ್ಡುಗಳು ಹಂಗೆ ಬರ್ತಾ ಇತ್ತಂದ್ರೆ ಹೆಂಗಿರುತ್ತೆ ಅಲ್ಲ ಹಿಂಗೆ ನಾವು ಅಷ್ಟೇ ಇಲ್ಲೆಲ್ಲ 50 ಕಾರ್ ಮುಳುಗೋಗ್ಬಿಡುತ್ತೆ ಆಮೇಲೆ ಅದ್ರಲ್ಲಿ ಏನ್ ಬ್ರೋ ಕಾರ್ ನೋಡು ಬ್ರೋ ಅದು ಎಷ್ಟು ಕೋಟಿ ಬ್ರೋ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಬ್ರೋ ಅದು ಆಕ್ಸಿಡೆಂಟ್ ಆಗಿಲ್ಲ ಬ್ರೋ. ಇಲ್ಲ ಆಗಿಲ್ವಾ ಎಷ್ಟು ಕೋಟಿ ಗೊತ್ತಾ ಬ್ರೋ ಕಾರ್ ಅದು. ಸೂಪರ್ ಬ್ರೋ ನೀನ್ ಹೋಗ್ ಬ್ರೋ ನಿಮ್ ತರ 4 ಜನ ಇದ್ರೆ ನಾವು ಕೆಳಗೆ ಬಿಟ್ಟು ಸಾಯ್ತೀವಿ. ಹೌದು ನೀನ್ ಅಷ್ಟು ಸ್ಪೀಡ್ ಆಗಿ ಓಡಿಸ್ರಿ ಅಲ್ವಾ ಬ್ರೋ ನಾವು ನಿಧಾನಕ್ಕೆ ಹೋಗೋಣ ಬ್ರೋ ಗಾಡಿ ಬೇರೆ ಸ್ಕಿಡ್ ಆಗ್ಬಿಡುತ್ತೆ ನೋಡಿ ಅಲ್ಲೇ ಟ್ರಾಫಿಕ್ ಬ್ರೋ ಹಿಂಗ್ ಹೋದ್ರೆ ಇನ್ನ ಫ್ರೂಟ್ ಮಾರ್ಕೆಟ್ ಮೇಲೆ ಹೋದ್ರೆ ಇನ್ನ ಜಾಮೆ ಇರುತ್ತೆ ಬ್ರೋ ನೆನ್ಕೊಂಡ್ ಬಂದ್ಬಿಟ್ಟಿದೀರಿ ಬ್ರೋ ಆಫೀಸ್ ವರ್ಗು ಇವಾಗ ಮತ್ತೆ ಆಫೀಸ್ ಅಲ್ಲಿ ವಿಡಿಯೋ ಕೊಟ್ಬಿಟ್ಟು ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ನೆನೀತೀರಿ ಇವಾಗ ಏನ್ ಅಷ್ಟೊಂದು ನೆಂದಿಲ್ಲ ಏನಕ್ಕಂದ್ರೆ ಪ್ರೋನೆ ಗಾಡಿ ಓಡ್ತಾ ಇದ್ರು ಹೆಂಗೋ ರೈನ್ ಕೋಟ್ ತರ ಇತ್ತು ಒಂದು ಮತ್ತೆ ಹಾಕೊಂಡಿದ್ರು ನಾನ್ ಹಿಂದ್ಗಡೆ ಅವ್ರ ಹಿಂದ್ಗಡೆ ನಾನು ಕುತ್ಕೊಂಡಿದ್ದೆ ಬಟ್ ನನ್ ತಲೆ ಎಲ್ಲ ನಿಂದೋಗ್ಬಿಟ್ಟಿದೆ ಇದು ನೆನ್ಕೊಂಡು ನಾಳೆ ಜ್ವರ ಬರುತ್ತಾ ಅಂತ ಡೌಟ್ ಬಟ್ ಹೇಳಕ್ ಆಗಲ್ಲ ಹೇಳಕ್ ಆಗುತ್ತ ಬ್ರೋ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಇವಾಗ ಹೋಗ್ತಾ ಇದೀರಿ ನಾವು ಈ ಕಡೆ ಮತ್ತೆ ನೀರ್ ಬಿದ್ಬಿಡ್ತು ಕ್ಯಾಮ್ರಾ ಆದ್ಮೇಲೆ ಆಫೀಸ್ ಹತ್ರ ಹೋಗ್ಬಿಟ್ಟು 11 ನಂಬರ್ ಈ ಕಾಟಿಂದ ಮನೆ ಕಡೆ ಹೋಗೋಣ ಅನ್ಕೊಂಡೆ ಬಟ್ ನೋಡಿದ್ರೆ ಇಲ್ಲಿ ಫುಲ್ ಮಳೆ ಬಂದ್ಬಿಟ್ಟಿದೆ ತಗೊಳಕೊಂಡ್ಬಿಟ್ಟಿದೀನಿ ಗುರು ಸೀರಿಯಸ್ಲಿ ನೆಂದೋಗ್ಬಿಟ್ರೆ ನಾಳೆ ಜ್ವರ ಬರೋದ್ ಪಕ್ಕಾನೆ ಅನ್ಸುತ್ತೆ ನಂಗೆ ಯಾಕೋ ಡೌಟ್ ಬೇರೆ ಇದೆ ಬ್ರೇಕ್ ಬೇರೆ ಹಿಡಿತಲ್ಲ ಗುರು ತುಂಬಾ ಕಷ್ಟ ಇದೆ ಗುರು ಬೇಗ ಬೇಗ ಹೋಗ್ಬೇಕು ಮನೆ ಕಡೆಗೆ ಇಲ್ಲ ಅದೇ ಇಲ್ಲಿ ಶಾರ್ಟ್ ಕಟ್ ಅಲ್ಲಿ ಹೋಗ್ತೀನಿ ಗುರು ಸೊ ಬನ್ನಿ ಹೋಗೋಣ ಎಷ್ಟೆಷ್ಟು ಟ್ರಾಫಿಕ್ ಇರುತ್ತೆ ಏನೇನೋ ತೋರಿಸಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸೊ ನೋಡಿ ಗಾಡಿಗಳಿಗೆಲ್ಲ ತುಂಬಾ ಅರ್ಜೆಂಟ್ ಇರುತ್ತೆ ಅವ್ರು ನಾನ್ ಬೇಗ ಮನೆಗೆ ಹೋಗೋಣ ಅವ್ರು ನಾನ್ ಬೇಗ ಮನೆಗೆ ಹೋಗೋಣ ಅಂತ ಇರ್ತಾರೆ ಬಟ್ ತುಂಬಾ ಕೇರ್ಫುಲ್ ಆಗಿ ಗಾಡಿ ಓಡಿಸ್ಬೇಕು ಏನಕ್ಕೆ ಕ್ಲೈಮೇಟ್ ಬೇರೆ ಸರಿ ಇಲ್ಲ ಯಾವ ಟೈಮಲ್ಲಿ ಏನಾಗುತ್ತೋ ನಾವೇ ಕರೆಕ್ಟಾಗಿ ಓಡಿಸ್ತಾ ಇರ್ತೀವಿ ಅನ್ಕೊಳ್ಳಿ ಎಕ್ಸಾಂಪಲ್ ಯಾರೋ ಬಂದು ಗುದ್ಬಿಡ್ತಾರೆ ಲಾಸ್ ಅಲ್ವಾ ಸೊ ಆದಷ್ಟು ನಿಧಾನಕ್ಕೆ ಹೋಗ್ರಿ ಎಲ್ಲಾರು ಗಾಡಿ ಸ್ಲೋ ಓಡಿಸೋರು ಸ್ಲೋಗೆ ಓಡಿಸಿ ಸ್ಪೀಡ್ ಓಡಿಸೋರು ಸ್ವಲ್ಪ ಸ್ಲೋ ಮಾಡ್ರಿ ಅದ್ ಹೇಳೋದು ಇಷ್ಟ ಪಡ್ತೀನಿ ನಾನು ಸೊ ಅದು ಶಾರ್ಟ್ ಕಟ್ ಅಲ್ಲಿ ಹೋಗ್ತಾ ಇದ್ದೀನಿ ಡೈರೆಕ್ಟ್ ಹೆಬ್ಗುಡಿ ಕನೆಕ್ಟ್ ಆಗುತ್ತೆ ಇದು ಬಟ್ ಇಲ್ಲೂ ಟ್ರಾಫಿಕ್ ಇರುತ್ತೆ ಸೊ ಆದ್ರೂ ಹೋಗ್ತಾ ಇದೀನಿ ಸೊ ಲೆಟ್ಸ್ ಗೋ
ರೀಚ್ ಆಗ್ತಾ ಇದೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಹಂಗೆ ಹಿಂಗೆ ನುಗ್ಕೊಂಡು ಶಾರ್ಟ್ ಕಟ್ ತಗೊಂಡು ಫುಲ್ ಸುತ್ತಾಡ್ಕೊಂಡು ಮನ್ ರೋಡ್ ಅಲ್ಲೆಲ್ಲ ಬಂದೆ. ಏನಕ್ಕೆ ವಿಡಿಯೋ ಮಾಡ್ಕೊಂಡ್ ಬರಕ್ ಆಗಲ್ಲ, ರೋಡ್ ಬೇರೆ ಸರಿ ಇದ್ದಿಲ್ಲ, ಫುಲ್ ನಿಂದೋಗ್ಬಿಟ್ರೆ ಗಾಡಿ ಬೇರೆ ಬ್ರೇಕ್ ಬೇರೆ ಕರೆಕ್ಟ್ ಆಗಿ ಹಿಡಿತಾ ಇದ್ದಿಲ್ಲ. ಸ್ಕಿಡ್ ಆಗಿ ಸುಮ್ನೆ ಏಟ್ ಗಿಡ್ ಆಗ್ಬಿಟ್ರೆ ಕಷ್ಟ ಅನ್ಬಿಟ್ಟು ಇವತ್ತೊಂದು ಬ್ಲಾಗ್ ನ ಇಲ್ಲೇ ನಿಲ್ತೀನಿ. ಸೊ ನಾನು ಮನೆ ಹತ್ರ ರೀಚ್ ಆಗಿದೆ. ಇದೇ ತರ ನಾನು ಡೈಲಿ ಬ್ಲಾಗ್ ನ ನೋಡ್ತಾ ಇದೀನಿ. ಸೊ ಸಿಕ್ಕನ ಹೊಸ ಬ್ಲಾಗ್ ಅಲ್ಲಿ. ಬೈ ಫ್ರೆಂಡ್ಸ್.